ಅದಕ್ಕೆಮ್ಮ ನನ್ನ ಕಪಾಳಕ್ಕೆ ಹೊಡೆದ್ರಲ್ಲ ನೀವು. ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಂಗಿಲ್ಲ. ನಾ ಈ ವಿಷಯನ ಅವನ ತಲೆ ಹೇಳ್ತೀನಿ. ಏ ಯಾರ ಹತ್ರ ಬೇಕಾದ್ರೆ ಹೇಳ್ಕೊ ಹೋಗ. ಈ ಸಣ್ಣಕ್ಕೆ ಈ ಸಣ್ಣತನ ಬಿಡ ಅದನ್ನ. ನೀನೇನು ಸಣ್ಣಕ್ಕೆ ಅಲ್ಲ, ಬರ್ತಾ ಬರ್ತಾ ನಿನಗೂ ಮದುವೆ ವಯಸ್ಸಾಗೋದಕ್ಕೆ ಬಂತು. ಒಬ್ಬ ಅಣ್ಣನಿಗೆ ಈ ಥರ ನಾ ಮಾತಾಡೋದು ನಾಚಿಕೆ ಆಗಲ್ಲ ನಿನಗೆ? ಯಾವಾಗ ನೋಡಿದ್ರು ಬರೀ ದುಡ್ಡು 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 ಅಂತೀಯಲ್ಲ. ದುಡ್ಡು ಒಂದೇ ಅಲ್ಲ ಜೀವನ, ತಿಳ್ಕೊ. ಮುಂದೆ ನೀನು ಗಂಡನ ಮನೆಗೆ ಹೋದ್ಮೇಲೆ ನನ್ನ ಜೊತೆ ನಿಮ್ಮ ಅಣ್ಣನ ಜೊತೆ ಚಂದನ ತಂಗಿದ್ದಿ ಈ ಮನೆಗೆ ಹೋಗೋದು ಬರೋದು ನಡೀತೈತಿ ನಿಂದು. ನಮ್ಮನ್ನ ಎದ್ರ ಹಾಕೊಂಡೆ ಅಂದ್ರೆ ತವ್ರ ಮನೆ ಕಾಣ್ಲಾರ್ದಂಗೆ ಆಗುತ್ತೆ ನಿನಗೆ, ನೆನಪಿರ್ಲಿ. ಇವತ್ತ ಕೊನೆ. ಇನ್ನೊಂದು ಸಲ ಏನಾದರೂ ನನ್ನ ಗಂಡನ ಬಗ್ಗೆ ಹಗುರವಾಗಿ ಮಾತಾಡಿದಿ ಅಂದ್ರೆ ಹಂಗೆ ಕೃಷ್ಣನ ಹೆಂಡತಿ ಮುಂದೂ ಕೃಷ್ಣನ ಬಗ್ಗೆ ಹಗುರವಾಗಿ ಮಾತಾಡಿದಿ ಅಂದ್ರೆ ನೀನೇನೋ ಸಿಗದು ಹೋಗ್ಬಿಡ್ತೀನಿ ನಾನು, ನೆನಪಿರಲಿ. ಅಣ್ಣ ಅನ್ನೋದು ಸ್ವಲ್ಪನೂ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ, ಏನಿಲ್ಲ. ಯಾವಾಗ ನೋಡಿದ್ರು ಬರೀ ದುಡ್ಡು 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 ಅಂತ. ನಾಚಿಕೆ ಹೋಗಲ್ಲ ನಿನಗೆ? ಯಾಕೆ ಎಷ್ಟು ಸಲ ನಿಮ್ಮ ಅಣ್ಣ ನಿನಗೆ ಬಟ್ಟೆ ತಂದು ಕೊಟ್ಟಿಲ್ಲ? ನನ್ನ ಮುಂದೆ ಹೇಳಾರವ್ರು ನೀನು ಯಾವಾಗ ಬಟ್ಟೆ ತಂದು ಕೊಟ್ಟಾರ ಯಾವಾಗಿಲ್ಲ ಅಂತ ಅನ್ನೋದು. ಮತ್ತು ಸುಳ್ಳು ಬಗೊಳ್ತೀನ ನನ್ನ ಮುಂದೆನೇ ಏನು ಬಟ್ಟೆ ತಂದು ಕೊಟ್ಟಿಲ್ಲ ಏನಿಲ್ಲ ಅಂತ ಆಡ್ಕೊಂಡು ನಗ್ತೀಯ ನಿಮ್ಮಣ್ಣನ ನೀನು. ಸ್ವಲ್ಪನಾದರೂ ಅಣ್ಣ ಅನ್ನೋ ಕಾಳಜಿ ಪ್ರೀತಿ ಕರುಣೆ ಏನೂ ಇಲ್ಲ ನಿನಗೆ? ಹೊಲದಾಗೆಲ್ಲ ರೊಕ್ಕ ಬಂದಾಗ ತಂದು ಮನೆಗೆ ಕೊಡ್ತಾರಲ್ಲ, ಮತ್ತು ಏನಂತ ಮಾಡಿ ಅದನ್ನು? ಅವ್ರು ದುಡ್ದಿದ್ದಕ್ಕೆ ತಾನೇ ಹೊಲದಾಗೆಲ್ಲ ರೊಕ್ಕ ಬರ ಕುಂತಿರೋದು. ಏನೋ ಅವರ ದುಡಿಲಿಲ್ಲ ಅಂದಿದ್ರೆ ಹೊಲದಾಗಿಂದ ರೊಕ್ಕ ಬರ್ತಿತ್ತಾನೆ ನಿನಗೆ? ಮನೆಯಾಗ ಇಷ್ಟೊಂದು ಕಾಳು ಕಡೆಯೆಲ್ಲ ಇರ್ತಿತ್ತಾನೆ? ಇರ್ಲಿ ಬಿಡವ, ಅಲ್ಲಿತ ಏನೋ ಗೊತ್ತಾಗ್ಲಾರ್ದ ಏನೋ ಮಾತಾಡ. ಇದೊಂದ್ಸಲ ಬಿಟ್ಟು ಬಿಡವ. ಏ ಗೌರಿ, ಇನ್ನೊಂದ್ಸಲ ಈ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ ನೀನು. ಇಲ್ಲ ಬೇಯಮ್ಮ, ನಾನು ನನ್ನ ವಿಷಯದಲ್ಲಿ ಏನಾದ್ರು ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ. ಆದರೆ ನನ್ನ ಗಂಡನ ಬಗ್ಗೆನೇ ಕೇವಲವಾಗಿ ಮಾತಾಡ್ತಾಳೆ. ಎಷ್ಟು ಧೈರ್ಯ ಇವಳಿಗೆ! ಇದೇ ಕೊನೆ. ಇನ್ನೊಂದು ಸಲ ಏನಾದರೂ ನಾನು ಗಂಡನ ಬಗ್ಗೆ ಈ ಥರ ಮಾತಾಡಿದ್ದೇನೆ, ನಾನು ಏನಾದರೂ ಕೇಳಿಸ್ಕೊಂಡೆ ಅಂದ್ರೆ ಈ ಸಲ ಒಂದೇ ಇಟ್ಟು ಬಿಗಿದಿದ್ದೀನಿ. ಮುಂದಿನ ಸಲ ಮುಖ ಕಿತ್ತುಕೊಂಡು ಹೋಗಿರಬೇಕು, ಆ ಥರ ಬಿಗಿತೀನಿ. ನನಗೆ ಇಷ್ಟು ಜೋರಾಗಿ ಮಾತಾಡ್ತೀರಾ ನೀವು? ಅವ್ವ ನೀನು ಮಾತಾಡಿರೋ ಮಾತು ಆ ಥರ ಇದೆ. ಇಲ್ಲ ಅಂದಿದ್ರೆ ನಿನ್ನ ಮೇಲೆ ಇದಕ್ಕೆ ಕೈ ಮಾಡಲಿ ನಾನು. ಆಗಲೇ ಮನೆಯಾಗ ಒದ್ರಾಟ ಎಲ್ಲ ಚಲೋ ಆತ. ಏನಿದು ಒಂದೇ ಸಮನ ಒದ್ರದು? ಗೌರಿ, ಯಾಕೆ ಕುಂತೀವ ನೀನು? ಗೌರಿ, ಏನತ್ ಎದಕ್ಕೆ ಕುಂತಿದ್ದಿ ನೀನು? ಯವ್ವ ನೋಡ್ಬೇ, ನಿನ್ನ ಸಸಿ ನನ್ನ ಕಪಾಳಕ್ಕೆ ಹೊಡೆದ್ಲು. ಎದಕ್ಕೆ ಹೊಡೆದೆ ಅನ್ನೋದನ್ನೇ ಹೇಳು. ಬರೀ ಹೊಡೆದೆ ಅಂತ ಅನ್ನೋದನ್ನ ಅಷ್ಟೇ ಹೇಳಾಕುಂತಿಯಲ್ಲ. ಏ ಲಲಿತಾ, ಎದಕ್ಕೆ ಹೊಡೆದೀನಿ ನನ್ನ ಮಗಳಿಗೆ? ಸೊಟ್ಟ ಮಟ್ಟ ಬಂದಿನ ಒಂದು ವರ್ಷನೂ ಆಗಿಲ್ಲ, ಆಗಲೇ ನನ್ನ ಮಗಳ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ನಿನಗೆ? ಇಷ್ಟು ದಿನ ಆದರೂ ನಾನು ನನ್ನ ಮಗಳ ಮೇಲೆ ಕೈ ಮಾಡಿಲ್ಲ, ನೀನೇನ ಕೈ ಮಾಡೋದ ನನ್ನ ಮಗಳ ಮೇಲೆ? ಅತ್ತೆ, ನೀವು ನಿಮ್ಮ ಮಗಳ ಮೇಲೆ ಕೈ ಮಾಡದೇ ಇರೋದಕ್ಕೆ ಇಷ್ಟೊಂದು ಹೆಚ್ಚೆತ್ಕೊಂಡೇ ಇರೋದೆ ನಿಮ್ಮ ಮಗಳು. ಒಂದು ಸ್ವಲ್ಪ ನಿಮ್ಮ ಮಗಳನ್ನ ತಗ್ಗಿ ಬಗ್ಗಿ ಬೆಳೆಸೋದನ್ನು ಕಲೀರಿ. ಇಲ್ಲ ಅಂದರೆ ನಾಳೆ ಈ ಮನೆ ಮರ್ಯಾದೆನ ತೆಗೆದಿಡೋಂಗೆ ಮಾಡ್ತಾಳೆ, ನೋಡ್ತೀರಿ. ನನ್ನ ಮಗಳನ್ನು ಹೆಂಗೆ ಬೆಳೆಸ್ಬೇಕು ಏನು ಅನ್ನೋದು ನನಗೆ ಚೆನ್ನಾಗಿ ತಂಗೆ ಗೊತ್ತೈತಿ. ಅದನ್ನು ನಿನ್ನಿಂದ ಕಲಿಯೋಂಥ ಅವಶ್ಯಕತೆ ನನಗಿಲ್ಲ. ಮೊದಲು ಹೇಳ, ನನ್ನ ಮಗಳಿಗೆ ಎದಕ್ಕೆ ಕೊಡ್ದಿ ನೀನು? ಲಕ್ಷ್ಮಿ, ಎದಕ್ಕೆ ಹಂಗೆ ಒದ್ರಾಡ ಕುಂತಿದ್ದಿ? ಇಲ್ಲಿ ಏನಾಗೈತಿ ಏನು ಅನ್ನೋದನ್ನು ಮೊದಲು ತಿಳ್ಕೊಂಡು ಆಮೇಲೆ ಮಾತಾಡಿ ನೀನು. ಯವ್ವ, ನೀನು ಸುಮ್ಮನೆ ಇದ್ಬಿಡು. ಈಕೆ ಯಾಕೋ ಅತಿಯಾಗಿ ಮಾಡಾಕುಂತಾಳೆ. ಏನು ಮನಿದು ಹಿರೇತನ ಎಲ್ಲ ಬೇಕಾಗೈತಾನೆ ಈಕೆಗೆ. ಅದಕ್ಕೆ ಎಲ್ಲರನ್ನೂ ತನ್ನ ಹಿಡಿತದಲ್ಲಿ ಇಟ್ಕೊಳಕ ಟ್ರೈ ಮಾಡಾಕುಂತಾಳೆ ಈಕೆ. ಲಲಿತವ್ವ ಹಗರ ಇಲ್ಲ ಈಕೆ. ಬಂದ 2 ದಿನಕ್ಕೆ ಮನ್ಯಾಗ ಜಗಳ ಎಪ್ಸಾಡಿ ಇಲ್ಲಿ. ಅತ್ಯಾರ, ನನಗೆ ಈ ಮನಿದು ಹಿರೇತನ ಪಟ್ಟಾನು ಬೇಡ, ಯಾವ ಪಟ್ಟಾನು ಬೇಡ. ನನಗೆ ನಾನಾಗಿರೋದ ಇಷ್ಟ. ಮೊದಲು ನಿಮ್ಮ ಮಗಳು ಏನು ಮಾತಾಡಿದ್ಲ ಅನ್ನೋದನ್ನ ಕೇಳ್ರಿ, ಆಮೇಲೆ ನನಗೆ ಹೇಳಂತ್ರಂತ. ಏನು ಮಾತಾಡಿದ್ಲಂತದಕ್ಕಿ? ಅಕ್ಕಿ ಕಪಾಳ ಹೊಡೆಯೋ ಅಂಥದ್ದು ಅಕ್ಕಿ ಏನು ಮಾತಾಡಿದ್ಲು? ಲೇ ಲಕ್ಷ್ಮಿ, ನಿನ್ನ ಮಗಳು ಚಂದ್ರ ಬಗ್ಗೆ ಕೇವಲವಾಗಿ ಮಾತಾಡಕುಂತಾಳ. ಅವನಿಗೆ 1 ರೂಪಾಯಿ ಯೋಗ್ಯತೆ ಇಲ್ಲ ಬಟ್ಟೆ ತಂದು ಕೊಡೋದು ಅಂತ ಚಂದ್ರ ಬಗ್ಗೆ ಆಡ್ಕೊಂಡು ನಗಾಕುಂತಾಳ. ಅದಕ್ಕೆ ಸಿಟ್ಟು ಬಂತಕ್ಕಿಗೆ ಲಲಿತಾಗ. ಅದಕ್ಕೆ ಒಂದೇಟು ಕಪಾಳಕ್ಕೆ ಬಿಟ್ಟಾಳ. ಅದ್ರಾಗ ಎಲ್ಲಿ ಏನು ತಪ್ಪೈತಿ? ಮೊದಲು ನಿನ್ನ ಮಗಳು ಹೇಳು, ಹೀಗೆಲ್ಲ ಅಣ್ಣಂದ್ರ ಬಗ್ಗೆ ಮಾತಾಡಬಾರ್ದು ಅಂತಂದು. ಆಕೆ ಹೇಳಿದ್ರಲ್ಲಿ ಏನು ತಪ್ಪೈತಿ? ಏನು ತಪ್ಪೈತಿ ಆಕೆ ಹೇಳಿದ್ರಲ್ಲಿ? ಅವನ ಯೋಗ್ಯತೆಗೆ 1 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ, ಹೊಲ ಬಿಟ್ಟರೆ ಬೇರೆ ಕೆಲಸ ಬರಂಗಿಲ್ಲ. ಮತ್ತು ಸರಿನೇ ಹೇಳಾಳಕಿ. ಇದುವರೆಗೂ ಒಂದು ಡ್ರೆಸ್ ತಂದು ಕೊಟ್ಟಿಲ್ಲ ನನ್ನ ಮಗಳಿಗೆ, ಒಂದು ಬಟ್ಟೆ ತಂದು ಕೊಟ್ಟಿಲ್ಲ, ಒಂದು ಹೊರಗಡೆ ಕರ್ಕೊಂಡು ಹೋಗಿಲ್ಲ, ಏನೂ ಮಾಡಿಲ್ಲ. ಮತ್ತು ಅದಕ್ಕೆ ಹೇಳಾಳಕಿ. ಅದ್ರಾಗ ಏನು ತಪ್ಪೈತಿ ಆಕೆ ಹೇಳಿದ್ರಲ್ಲಿ? ಅತ್ತೆ, ನೀವು ಅಷ್ಟೇ ನನ್ನ ಗಂಡನ ಬಗ್ಗೆ ಕೇವಲವಾಗಿ ಮಾತಾಡೋದಕ್ಕೆ ಹೋಗಬೇಡಿ. ನನ್ನ ಗಂಡ ದುಡ್ದಿದ್ದಕ್ಕೆ ಈ ಹೊಲದಾಗ ದುಡ್ದಿದ್ದಕ್ಕೆ ಈ ಮನೆಯಾಗ ಕಾಳು ಕಡಿ ಎಲ್ಲ ಬರಾಕುಂತೈತಿ. ಇಲ್ಲ ಅಂದಿದ್ದಿದ್ರೆ ಹೊಲದನ್ನು ಒಂದು ಪೀಕು ಬರ್ತಿಲ್ಲಾಗಿತ್ತು. ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರತ್ತೆ. ನೀವು ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಏನು ನನ್ನ ಮೇಲೇನ ವಾಜಾಕ ಕುಂತೀನ ನೀನು? ಈ ಮನೆಯಾಗ ಚಂದನ ತಂಗ 3 ಹೊತ್ತು ಊಟ ಮಾಡಾಕುಂತೀವಿ, ಎಲ್ಲರೂ ಚಲೋ ಬಟ್ಟೆ ಹಾಕೋಣ ಕುಂತೀವಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಮಗ ರಾಜು ಅದನ. ರಾಜು ಅವನು ತಿಂಗಳ ಪಗಾರ ಕೊಟ್ಟಿದ್ದಕ್ಕೆ ಈ ಮನೆ ನಡೆಯಾಕುಂತೈತಿ. ನಿನ್ನ ಗಂಡ ಮತ್ತು ಆ ಕೃಷ್ಣನ ನಂಬ್ಕೊಂಡು ಕುಂತಿದ್ರೆ ಕೈಯಾಗ ಚಿಪ್ ಬರ್ತಿತ್ತು ಇಷ್ಟೊತ್ತಿಗೆ. ಮೊದಲು ಅದನ್ನು ತಿಳ್ಕೊ. ತೋಟದಾಗ ಮಾತಾಡಕ್ಕೆ ಬಂದ್ಬಿಟ್ಲ ಗಂಡನ ಪರವಾಗಿ. ಅತ್ತೆ, ರಾಜು ಅವರು ತಿಂಗಳಿಗೆ 1 ಸಲ ರೊಕ್ಕ ಕೊಡ್ತಾರೆ. ಆದ್ರೆ ನನ್ನ ಗಂಡ ಮತ್ತು ಕೃಷ್ಣ ಅವರು
ಇಡೀ ದಿನ ಹೊಲ್ದಾಗ ದುಡಿತಾರ, ಹಗಲು ರಾತ್ರಿ ಏನು ಅಂದನ ಇಡೀ ದಿನ ಹೊಲ್ದಾಗ ದುಡಿತಾರ. ಒಂದು ದಿನ ಬಿಟ್ಟು ಒಂದು ದಿನ ಹಂಗೆ ಅನ್ನಂಗೆ ರೊಕ್ಕ ಕೊಡ್ತಾರ. ತರಕಾರಿ ಚಲೋ ಆತಂದ್ರೆ ದಿನ ರೊಕ್ಕ ಆತಂದ್ರೆ ನಿಮ್ಮ ಕೈಯಾಗ ಕೊಡ್ತಾರ. ಅದನ್ನು ನೆನಪಿಟ್ಕೋರಿ ನೀವು. ಈಗೇನೋ ಇನ್ನೂ ಪೀಕ್ ಬಂದಿಲ್ಲ ಅಂತ ರೊಕ್ಕ ಕೊಡಕ್ಕೆ ಕುಂತಿಲ್ಲ. ಪೀಕ್ ಬಂತಂದ್ರೆ ರಾಜು ಇವರು ತಿಂಗಳಿಗೆ ದುಡಿಯೋ ರೊಕ್ಕನ ಇವರು ವಾರದಲ್ಲಿ ದುಡಿತಾರ, ನಿಮ್ಮ ಕೈಯಾಗ ತಂದು ಕೊಡ್ತಾರ ಅನ್ನೋದನ್ನ ಮರಿಬೇಡ್ರಿ ಅತ್ಯಾರ ನೀವು. ಕೊಡ್ತಾರೆ. ಒಂದು ತಿಂಗಳು ಕೊಟ್ಟು 4 ತಿಂಗಳು ಬರೀ ಕೈಲೇ ಇರ್ತಾರೆ. ಅದಕ್ಕಂತಾರ ಮನೆತನ ನಡೆಸ್ತಾರೆ ಅಂತಂದು ಇವರು ಒಂದು ವಾರ ರೊಕ್ಕ ಕೊಟ್ಟು 4 ತಿಂಗಳು ರೊಕ್ಕ ಕೊಡಲಿಲ್ಲ ಅಂದ್ರೆ 4 ತಿಂಗಳೇನು ಉಪವಾಸ ಇರ್ಬೇಕನ್ನ ನಿನಗೆ? ಅತ್ಯಾರ ಅವರು ನಿಮ್ಮ ಮಗನ ಅದಾರ. ಬರೀ ಒಬ್ಬ ಮಗನ ಪರವಾಗಿ ಮಾತಾಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ 4 ಜನ ಮಕ್ಕಳು ಅದಾರ. 4 ಜನದ ಮಕ್ಕಳನ್ನ ಒಂದೇ ಸಮನಾಗಿ ನೋಡೋದನ್ನು ಕಲೀರಿ. ಒಬ್ರಿಗೊಂಥರ ಮಾಡೋದಕ್ಕೆ ಹೋಗ್ಬೇಡ್ರಿ. ಇದು ಸರಿ ಅಲ್ಲ ನೋಡ್ರಿ ಅತ್ಯಾರ. ಸುಮ್ಮನೆ ನನ್ನ ಗಂಡನ ಬಗ್ಗೆ ಕೇವಲವಾಗಿ ಮಾತಾಡೋದಕ್ಕೆ ಹೋಗ್ಬೇಡಿ ನೀವು. ನಾ ಮಾತಾಡೋದು ಹಿಂಗೆ ನೋಡ, ನಿನ್ನಿಂದ ನಾನು ಮಾತಾಡೋದನ್ನು ಬದಲಾಯಿಸ್ಕೊಳಕ್ಕಾಗೋದಿಲ್ಲ. ನಾನು ಹೆಂಗದೀನಿ ಹಂಗೆ ಇರಕ್ಕಿ. ನನ್ನ ಮಗ ದುಡಿದ್ರಷ್ಟ ಈ ಮನೆ ನಡೆಯೋದು, ಇಲ್ಲಾಂದ್ರೆ ಈ ಮನೆ ನಡೆಯಂಗಿಲ್ಲ. ತೋಟದಾಗ ಮಾತಾಡಕ್ಕೆ ಬಂದ್ಬಿಟ್ಲೆ. ಬಂದಿನ ಸೊಟ್ಟ ಮಟ್ಟ 2 ತಿಂಗಳಾಗಿಲ್ಲ ನನಗೆ ಪಾಠ ಕಲ್ಸಕ್ಕೆ ಬಂದಳಕ್ಕೆ. ಮೊದಲು ನಿನ್ನ ಗಂಡ ಮತ್ತವ ಏನನ ಕೃಷ್ಣ, ಅವನಿಗೆ ಅವರಿಬ್ರಿಗೂ ಮೊದಲು ಚಂದನ ತಂದು ದುಡಿಯಾಕೆ ಹಚ್ಚ, ಆಮೇಲೆ ನನಗೆ ಬಂದು ಮಾತಾಡಂತಿ ಅಂತ. ದುಡಿಯಂಗಿಲ್ಲ ಬಿಡಂಗಿಲ್ಲ. ಏನೋ ಹೊಲ್ದಾಗ ದುಡಿತಾವು. 2 ದಿನಕ್ಕೊಮ್ಮೆ 1 ತಿಂಗಳು ರೊಕ್ಕ ಕೊಟ್ರೆ 6 ತಿಂಗಳು ಬರಿಗೈನಾಗಿರ್ತಾರೆ. ಅವ್ರ ಬಗ್ಗೆ ಮಾತಾಡಕ್ಕೆ ಬಂದ್ರಾಕಿ. ಲಕ್ಷ್ಮಿ, ನಿನಗೆ ಎಷ್ಟು ಸಲ ಹೇಳಿ ನಾನು ಮಕ್ಕಳ ವಿಷಯದಲ್ಲಿ ಯಾವತ್ತೂ ತಾರತಮ್ಯ ಮಾಡಕ್ಕೆ ಹೋಗ್ಬೇಡ, ಈ ಥರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡ ಅಂತ ಹೇಳಿದೀನಿಲ್ಲ. ಮತ್ತೇನದು ವಾಪಸ್ ಹೊಳ್ಳ ಅದನ್ನ ಮಾತಾಡೋದು ನೀನು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ಬಂದಿರೋ ಹೆಂಡತಿ ಮುಂದೆ ಗಂಡನಿಗೆ ಅಷ್ಟೆಲ್ಲ ಅವಮಾನ ಮಾಡಿದ್ರೆ ಯಾವ ಹೆಂಡತಿ ಸುಮ್ಮನೆ ಇರ್ತಾಳ? ನೀನು ಮಾತಾಡೋ ಕುಂತಿದ್ದು ಸರಿಯಲ್ಲ. ಬಾಯಿ ಮುಚ್ಚು. ರೀ, ನೀವು ನನಗೆ ಮಾತಾಡ್ತಿರಲ್ರಿ. ನೋಡ್ರಲ್ಲಿ ನಿಮ್ಮ ಸೊಸಿ ನನ್ನ ಮಗಳ ಮೇಲೆ ಕೈ ಮಾಡಾಳ. ಇದು ಸರಿ ಏನ? ಅಕ್ಕಿ ಜಾಗದಾಗ ಯಾರ ಇದ್ರೂ ಅದನ್ನ ಮಾಡ್ತಿದ್ರು. ಮೊದಲು ನಿನ್ನ ಮಗಳಿಗೆ ಹೇಳೋದನ್ನ ಕಲಿ. ಅಣ್ಣಂದ್ರಂದ್ರೆ ಏನು, ಅಣ್ಣನಿಗೆ ಹೆಂಗೆ ಬೆಲೆ ಕೊಡಬೇಕು, ಗೌರವ ಕೊಡ್ಬೇಕು ಅನ್ನೋದನ್ನ ಮೊದಲು ಅಕ್ಕಿಗೆ ಹೇಳ್ಕೊಡು. ಅದನ್ನ ಬಿಟ್ಟು ಆ ಹುಡುಗಿ ಮೇಲೆ ಒದರಾಡೋದಕ್ಕೆ ಹೋಗ್ಬೇಡ. ಯಾವ ಗಂಡನಿಗೆ ಬೈದ್ರೂ ಹೆಂಡತಿ ಅದಕ್ಕೆ ಸಿಟ್ಟು ಬರದ, ಅದಕ್ಕೆ ಬಂದೈತೆ ಅಕ್ಕಿಗೂ. ನೀವು ಬರೀ ಅಕ್ಕಿ ಪರವಾಗಿನ ಮಾತಾಡ್ರಿ. ನಿಮ್ಗೆ ಹೆಂಡತಿ ಮಗಳು ಬೇಡ ಅದಾರ ನಿಮ್ಗೆ. ಇವಾಗ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಒಳಗಡೆ ಹೋದ್ರಿ ಇಬ್ರು ಉಳ್ಕೋತೀರಿ. ಇಲ್ಲ ಅಂದ್ರೆ ಮತ್ತೆ ನಾನು ಏನು ಮಾಡ್ತೀನಿ ಅನ್ನೋದು ನಿನಗೆ ಚಂದನ ಗೊತ್ತೈತಿ. ಬಾಯಿ ಮುಚ್ಕೊಂಡು ಹೋಗಂದೆ ಇಲ್ಲಿಂದ. ಒದರಾಡೋದಲ್ಲಿ ರೋಡಿಗೆ ಕೆಲ್ಸ ಕುಂತೈತಿ. ಮನಿ ಮರ್ಯಾದಿನ ಕಳೆದಿಡ್ಬೇಕಂತ ಮಾಡಿರ ಏನ ನೀವು? ಬಾಯಿ ಮುಚ್ಕೊಂಡು ಹೋಗ್ರಿ ಅಂದೆ. ಬಾಗೌರಿ, ಕ್ಷಮಿಸ್ಬೇಡಿ ಮಾವ. ಅದು ಗೌರಿ ಬಾಯಿ ಬಂದಂಗೆ ಮಾತಾಡ್ಬಿಟ್ಲು ನನ್ನ ಗಂಡನ ವಿಷಯದಲ್ಲಿ. ಅದಕ್ಕೋಸ್ಕರ ಸಿಟ್ಟು ಬಂದು ಒಂದೇಟು ಹೊಡೆದ್ಬಿಟ್ಟೆ. ತಪ್ಪಾಯ್ತ್ರಿ ಮಾವರ. ಇಲ್ಲಿ ಬಿಡವ, ನೀನೇ ಕ್ಷಮೆ ಕೇಳ್ತಿದ್ದಿ. ಆಕಿ ಇರೋದ ಹಂಗದಾಳ. ನನಗಂತೂ ಅವರಿಬ್ಬರಿಗೂ ಹೇಳಿ ಸಾಕಾಗೋಯ್ತು. ಆ 3 ಜನನ ಮಾತ್ರ ಬದಲಾಯಿಸೋಕೆ ಆಗ್ತಾ ಇಲ್ಲ. ಆ ಹುಡುಗಿ ನಮ್ಮ ಮಗಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದು ಗೊತ್ತಿಲ್ಲ ಆಕಿಗೆ. ನಂಗಂತೂ ತಲೆ ಕೆಟ್ಟು ಬಿಟ್ಟೈತಿ. ನೀನೇನು ಕ್ಷಮೆ ಕೇಳಕ್ಕೆ ಹೋಗ್ಬೇಡವ. ನಡಿ, ಏನು ಕೆಲಸ ಅದಾವ ನೋಡು, ಅವನು ಮಾಡ್ಕೊಂಡು ನಡಿ. ಸರಿ ರೀ ಮಾವರ. ಆತ್ಯಾರ, ಮಲ್ಲಪ್ಪರ ಮನೆಗೆ ಹೋಗಿದ್ದೆ. ಅವ್ರ ಮನ್ಯಾಗೂ ಮದ್ವೆ ತಯಾರಿ ಎಲ್ಲ ನಡೆದೈತಿ. ನಾಳೆಗೆ ಎಲ್ಲ ತಯಾರಿ ಆಗೈತ್ರಿ. ನಮ್ಮ ಮನ್ಯಾಗೂ ಇದು ಕೃಷ್ಣಗ ಮತ್ತು ಚಂದ್ರು ಹೇಳಿನಿ ಏನೇನು ವ್ಯವಸ್ಥೆ ಮಾಡ್ಬೇಕಂತಂದು. ಹಂಗೆ ಗುಡಿಯಾಗ ಭಟ್ರಿಗೂ ಎಲ್ಲ ಹೇಳಿ ಬಂದೀನಿ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಮುಹೂರ್ತ ಚಲೋ ಐತಂತ ಅಂತಾರೆ ಆತ್ಯಾರ. 8:30 ಅನ್ನಷ್ಟಿಗೆ ನಾವೆಲ್ಲರೂ ಗುಡಿಯಾಗಿರ್ಬೇಕು ನೋಡ್ರಿ. ಹೌದಾ ರೀ ಅಂದ್ರೆ ಸರಿ ತಗೋರಿ. ಅಷ್ಟೊತ್ತಿಗೆ ಎಲ್ಲರೂ ತಯಾರಿ ಆಗಂಗೆ ನಾನು ನೋಡ್ಕೋತೀನಿ ತಗೋರಿ. ನಾಳೆಲ್ಲ ಬೆಳಗ್ಗೆ ಲಗುನೇ ಎದ್ದು ಎಲ್ಲರಿಗೂ ಅಷ್ಟೊತ್ತನಷ್ಟಿಗೆ ರೆಡಿ ಮಾಡಿಸ್ಬಿಡ್ತೀನಿ ತಗೋರಿ. ಲಲಿತವ್ವ, ನಾಳೆಗೆ ಏನೇನು ಬೇಕು ಎಲ್ಲಾನು ಸ್ವಲ್ಪ ತಯಾರಿ ಮಾಡ್ಕೋವ. 8:30 ಅನ್ನಷ್ಟಿಗೆ ಮನೆ ಬಿಡ್ಬೇಕು ನೋಡವ. 8:30 ಅನ್ನಷ್ಟಿಗೆ ಗುಡಿ ಆಗಿದ್ರೆ ಭಾಳ ಚಲೋ. ಅಂದ್ರೆ ಅಲ್ಲಿ ಹೋದ್ಮೇಲೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಇದು ಮಾಡೋಷ್ಟಿಗೆ 9 ಗಂಟೆ ಆಗ್ತೈತಿ. 9 ಗಂಟೆಗೆ ಮುಹೂರ್ತ ಇರೋದು. ಸರಿ ರೀ ಮಾವರ, ನಾ ಎಲ್ಲ ವ್ಯವಸ್ಥೆ ಮಾಡ್ಕೋತೀನಿ ತಗೋರಿ. ಅಳಿಯಂದ್ರ, ಏನ್ರಿ ಇದು ಮನ್ಯಾಗ ಇವಾಗಲೇ ಹಿಂಗೆಲ್ಲ ಜಗಳ ಚಲೋ ಆಗೈತಿ. ನಾಳೆ ಇನ್ನೊಬ್ಬ ಸೊಸೆನೂ ಮನೆಗೆ ಬರ್ತಾಳ. ಹಿಂಗೆಲ್ಲ ದಿನ ಒಂದಕ್ಕೂ ಮನ್ಯಾಗ ಜಗಳ ಚಲೋ ಆತಂದ್ರೆ ಹೆಂಗೆ ನೆಮ್ಮದಿಯಿಂದ ಎಲ್ಲರೂ ಇರ್ಬೇಕ್ರಿ. ಲಲಿತವ್ವ ಏನೋ ಹೊಂದ್ಕೊಂಡು ಹೋಗ್ಕಾಳ. ಇವತ್ತು ಗಂಡನ ಪರವಾಗಿ ಮಾತಾಡಿದಕ್ಕೆ ಅಷ್ಟು ಸಿಟ್ಟು ಬಂದೈತಿ. ಈಗ ಮುಂದೆ ಬರೋ ಹುಡುಗಿ ಸವಿತಾವ, ಅಕ್ಕಿ ಹೆಂಗದಾಳ ಏನು ಅನ್ನೋದು ಇನ್ನು ನಮಗೂ ಗೊತ್ತಿಲ್ಲಲ್ಲ. ಹುಡುಗಿ ಏನೋ ಚಲೋ ಅದಾಳ, ಆದ್ರೆ ಮನ್ಯಾಗ ಅಕ್ಕಿ ಹೆಂಗಿರ್ತಾಳ ಏನೂ ಗೊತ್ತಿಲ್ಲ. ಈ ಗೌರಿಗೆ ಬಾಯಿನಲ್ಲಿ ಹಿಡಿತಾ ಇಲ್ಲ, ನಿಮ್ಮ ಹೆಂಡತಿಗೂ ಬಾಯಿಗೆ ಹಿಡಿತಾ ಇಲ್ಲ. ಹೆಂಗೆ ರೀ ಹೇಳಿ ಅಂದರೆ ಈ ಮನೆಯ ಮುಂದೆ ನಡ್ಸ್ಕೊಂಡು ಹೋಗೋದು? ಇಬ್ಬರು ಸೊಸೆಯರು ಬರೋ ಹೊತ್ತಾದ್ರೂ ನನ್ನ ಮಗಳಿನ ಬದಲಾಗವಳ್ಳು. ನನಗೂ ಅದ ಚಿಂತೀರಿ ಅತ್ಯಾರ. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹಂಗಾಗ್ಬಿಟ್ಟೈತ್ರಿ. ನಿಮ್ಮ ಮಗಳು ಒಂದು ಚೂರು ಆಗವಳು. ಕಾಲನ ಆಕೆಗೆ ಪಾಠ ಕಲಿಸ್ಬೇಕು ನೋಡ್ರಿ. ಸೊಸೆಯರು ಬಂದು ಪಾಠ ಕಲಿಸ್ಲಿ, ಪಾಠ ಮುಂದೆ ಕಲಿತಾಳ. ನಾವರ ಏನು ಮಾಡನ್ರಿ ಅತ್ಯಾರ? ಎಷ್ಟಂತ ಹೇಳಬೇಕು? ತಿಳಿಸಿ ಹೇಳಾತು, ಬೈದು ಹೇಳಾತು, ಜಬರ್ಸಿ ಹೇಳಾತು, ಏನು ಹೇಳಿದ್ರು ಅರ್ಥನ ಮಾಡ್ಕೊಂಡವಳು. ಸೊಸೆಯರ ಮುಂದೆ ತನ್ನ ಮರ್ಯಾದೆ ತಾನ ತಕ್ಕೋತಾಳಂದ್ರೆ ಏನು ಮಾಡೋಕ್ಕೈತೆ ಹೇಳ್ರಿ ಅತ್ಯಾರ? ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಅತ್ಯಾರ. ಎಲ್ಲ ಸರಿ ಹೋಗ್ತೈತವ್ರಿ.
ನನ್ನ ಮಗಳು ಈ ಮನ್ಯಾಗ ಎಲ್ಲರೂ ನೆಮ್ಮದಿಯಾಗಿರಾಕ್ ಬಿಟ್ರೆ ಅಷ್ಟೇ ಸಾಕಂತೀನಿ ನಾನು. ಇಲ್ಲಾಂದ್ರೆ ಸೊಸೆಯರ ಕೈಯಾಗ ಪಾಠ ಕಲಿತಾಳ ಅಷ್ಟ. ಏನು ಏನು ಮಾಡೋಕ್ಕಾಗಲ್ಲ. ತನ್ನ ಮರ್ಯಾದಿನ ತಾನ ಸೊಸೆಯರ ಮುಂದೆ ತಕ್ಕೊಂಡ್ರೆ ನಾವೇನು ಮಾಡೋಣ? ಹೇಳಷ್ಟಂತ ಹೇಳಾತು. ಇನ್ನೊಂದು ಸಲ ತಿಳಿಸಿ ಹೇಳಿ ನೋಡ್ತೀನಿ. ಬದಲಾದರೂ ಆಕೆಗೆ ಚಲೋ, ಬದಲಾಗಲಿಲ್ಲ ಅಂದ್ರೆ ಸೊಸೆಯರ ಬದಲು ಮಾಡ್ತಾರೆ ಆಕೆನ ಅಷ್ಟೆ.